ಸೊ ಗೈಸ್, ಈಗ ನೀವು ನೋಡಿದ್ರಲ್ಲ ಸ್ಟಾಪ್ ಲೈಟ್, ಈ ತರದ ಲೈಟ್ ನ ನೀವು ಮನೆಯಲ್ಲೇ ರೆಡಿ ಮಾಡಬಹುದು. ಈ ಲೈಟ್ ನ ನಾನು ಮನೆಯಲ್ಲೇ ರೆಡಿ ಮಾಡಿದ್ದೀನಿ. ಈ ತರದ ಲೈಟ್ ನ ನೀವು ಪರ್ಚೇಸ್ ಮಾಡಕ್ ಹೋದ್ರೆ ಆನ್ಲೈನ್ ನಲ್ಲಿ 4 ರಿಂದ 5 ಸಾವಿರ ತನಕ ನಿಮಗೆ ಬೀಳುತ್ತೆ. ಈ ಲೈಟ್ ನ ನಾನು ಬರೀ 5 ರಿಂದ 600 ರೂಪಾಯಲ್ಲಿ ರೆಡಿ ಮಾಡಿದ್ದೇನೆ. ನೀವು ಟ್ರೈ ಮಾಡಿದ್ರೆ ಇದಕ್ಕಿಂತ ಕಡಿಮೆ ರೇಟಲ್ಲಿ ಕೂಡ ನೀವು ಈ ಲೈಟ್ ನ ರೆಡಿ ಮಾಡಬಹುದು. ಅದು ಮನೆಯಲ್ಲೇ ತುಂಬಾನೇ ಈಸಿಯಾಗಿ ಈ ಲೈಟ್ ನ ನೀವು ರೆಡಿ ಮಾಡಬಹುದು. ಅದು ಹೇಗೆ ರೆಡಿ ಮಾಡೋದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೇನೆ. ಆ ರೀತಿ ನೀವು ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ಈಸಿಯಾಗಿ ಈ ರೀತಿ ಲೈಟ್ ನ ನೀವು ರೆಡಿ ಮಾಡಬಹುದು. ಈ ಲೈಟ್ ನ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಯೂಸ್ ಮಾಡಬಹುದು. ನೀವಾಗ ಏನು ನೋಡ್ತಾ ಇದ್ದೀರಾ ಅದೇ ಲೈಟ್ ನ ನಾನು ಯೂಸ್ ಮಾಡಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ನನ್ನ ಫೇಸ್ ಮೇಲೆ ಸಾಫ್ಟ್ ಆಗಿ ಲೈಟ್ ಬೀಳ್ತಾ ಇದೆ ಅಂತ ನೀವೇ ನೋಡ್ಬೋದು. ಸೊ ಈ ರೀತಿ ನಿಮ್ಮ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ವಿಡಿಯೋ ಶೂಟ್ಗಳಿಗಾಗಿ ಈ ತರದ ಒಂದು ಸಾಫ್ಟ್ ಲೈಟ್ ನ ನೀವು ಮನೆಯಲ್ಲೇ ರೆಡಿ ಮಾಡಬಹುದು. ಸೊ ಈ ಸಾಫ್ಟ್ ಲೈಟ್ ನ ರೆಡಿ ಮಾಡೋಕೆ ನಾನು ಫಸ್ಟ್ನೇದಾಗಿ ಏನು ಮಾಡಿದೆಪ್ಪ ಅಂದರೆ ಮಾರ್ಕೆಟ್ಗೆ ಹೋಗಿ ಒಂದು ಬಕೆಟ್ನ ಪರ್ಚೇಸ್ ಮಾಡಿದೆ. ಈ ಬಕೆಟ್ ನನಗೆ 180 ರೂಪೀಸ್ಗೆ ಸಿಕ್ತು. ನೀವು ಕೂಡ ಈ ರೀತಿ ಒಂದು ಬಕೆಟ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಒಂದು ಮನೆಯಲ್ಲಿರುವಂಥ ಹಳೆ ಬಕೆಟ್, ಯಾವುದಾದ್ರೂ ಒಂದು ವೇಸ್ಟೇಜ್ ಇರುವಂಥ ಬಕೆಟ್ ಅಥವಾ ಬುಟ್ಟೆ ಏನಿರುತ್ತೆ, ಯಾವುದೇ ಒಂದು ಪ್ಲಾಸ್ಟಿಕ್ ಐಟಮ್ ಇರುತ್ತೆ, ಅದು ವೇಸ್ಟ್ ಆಗಿ ಬಿದ್ದಿದ್ರೆ ಅದನ್ನು ನೀವು ಯೂಸ್ ಮಾಡಿ ರೆಡಿ ಮಾಡ್ಬೋದು. ಸೊ ಈ ರೀತಿ ಒಂದು ಬಕೆಟ್ನ ಪರ್ಚೇಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಒಂದು ಎಲೆಕ್ಟ್ರಿಕಲ್ ಶಾಪ್ಗೆ ಹೋದೆ. ಅಲ್ಲಿ ಹೋಗಿ ನಾನು ಒಂದು ಇದರಲ್ಲಿ ಹೋಲ್ಡರ್ನ ಫಿಕ್ಸ್ ಮಾಡ್ಕೊಂಡೆ. ಈ ರೀತಿ ವಿಡಿಯೋದಲ್ಲಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಲೈಟ್ನ ಹಾಕೋಕೆ ಒಂದು ಹೋಲ್ಡರ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂತ. ಈ ರೀತಿ ಒಂದು ನೀವು ಹೋಲ್ಡರ್ನ ಇದರಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಿಮ್ಮ ಅಕಾರ್ಡಿಂಗ್ ನಿಮಗೆ ಎಷ್ಟು ಬ್ರೈಟ್ನೆಸ್ ಬೇಕೋ ಆ ರೀತಿ ಇದರಲ್ಲೊಂದು ಲೈಟ್ನ ಸೆಟ್ ಮಾಡ್ಕೊಳ್ಳಿ. ಜಾಸ್ತಿ ಬ್ರೈಟ್ ಇರುವಂಥ ಲೈಟ್ನ ಹಾಕಬೇಡಿ, ಆದಷ್ಟು ಕಡಿಮೆ ಬ್ರೈಟ್ ಇರುವಂಥ ಲೈಟ್ನ ಆ್ಯಡ್ ಮಾಡಿ. ಸೊ ಈ ರೀತಿ ನೀವು ಒಳಗಡೆ ಒಂದು ಲೈಟ್ನ ಸೆಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದರ ಒಳಗಿನ ಸೈಡ್ ಏನಿದೆ ಇದರಲ್ಲಿ ಸಿಲ್ವರ್ ಪೇಪರ್ನ ಅಂಟಿಸಿ. ಈ ಸಿಲ್ವರ್ ಪೇಪರ್ ನಿಮಗೆ ಮಾರ್ಕೆಟಲ್ಲಿ ಇರುವಂಥ ಫ್ಯಾನ್ಸಿ ಸ್ಟೋರಲ್ಲಿ ಈಸಿಯಾಗಿ ಸಿಗುತ್ತೆ. ಈ ಪೇಪರ್ನ ನೀವು ಫೆವಿಕಾಲ್ ಹಾಕಿ ಈ ರೀತಿ ಅಂಟಿಸ್ಕೊಳ್ಳಿ. ಸಿಲ್ವರ್ ಪೇಪರ್ನ ಅಂಟಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಈ ರೀತಿ ಸಾಫ್ಟ್ ಆಗಿ ಲೈಟ್ ಬೀಳೋಕ್ಕೋಸ್ಕರ ಲೈಟ್ ಮೇಲೆ ಈ ರೀತಿ ನೀವು ಅರ್ವಿನ ಕವರ್ ಮಾಡ್ಬೋದು. ಒಂದು ಕಾಟನ್ ಅರ್ವಿ ಬರುತ್ತೆ, ತೆಳುವಾದಂಥ ಅರ್ವಿನ ತೊಗೊಂಡು ಈ ರೀತಿ ನೀವು ಲೈಟ್ ಮೇಲೆ ಕವರ್ ಮಾಡ್ಬೋದು. ಹಾಕಿ ಕವರ್ ಮಾಡೋದ್ರಿಂದ ಲೈಟ್ ಸಾಫ್ಟ್ ಆಗಿ ಬೀಳುತ್ತೆ. ನೀವು ನೋಡ್ಬೋದು ಯಾವ ರೀತಿ ಸಾಫ್ಟ್ ಆಗಿ ಲೈಟ್ ನನ್ನ ಫೇಸ್ ಮೇಲೆ ಬೀಳ್ತಾ ಇದೆ ಅಂತ. ಅರ್ವಿ ಹಾಕಿ ಕವರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈ ರೀತಿ ಸ್ಟ್ಯಾಂಡ್ಗೋಸ್ಕರ ನಾನು ಈ ರೀತಿ ವೆಲ್ಡಿಂಗ್ನ ಮಾಡಿಸಿ ಅದಕ್ಕೆ ಕ್ಲಿಪ್ನ ಮಾಡಿಸಿದ್ದೀನಿ. ನೀವು ಈ ರೀತಿ ಒಂದು ಬಕೆಟ್ನ ತೊಗೊಂಡು ಈ ರೀತಿ ನಟ್ ಬೋಲ್ಟ್ ಹಾಕಿ ಒಂದು ಕ್ಲಿಪ್ನ ವೆಲ್ಡಿಂಗ್ ಮಾಡಿಸ್ಬೋದು. ನೀವು ನೋಡ್ಬೋದು ಯಾವ ರೀತಿ ಯು ಶೇಪ್ ಇದಕ್ಕೊಂದು ಕ್ಲಿಪ್ನ ಮಾಡಿಸಿ ವೆಲ್ಡಿಂಗ್ನ ಮಾಡಿಸಿದ್ದೀನಿ ಅಂತ. ಈ ರೀತಿ ಬಕೆಟ್ ಬ್ಲೂ ಕಲರ್ ಇತ್ತು. ಒಂದು ಒಳ್ಳೆ ಪ್ರೊಫೆಷನಲ್ ಕಾಣಬೇಕಂತ ಬ್ಲ್ಯಾಕ್ ಸ್ಪ್ರೇನ ಹೊಡೆದಿದ್ದೀನಿ. ಈ ರೀತಿ ನೀವು ಬ್ಲ್ಯಾಕ್ ಕಲರ್ನ ಅದಕ್ಕೆ ಹಾಕ್ಬೋದು. ಬಕೆಟ್ಗೆ ಈ ರೀತಿ ಬ್ಲ್ಯಾಕ್ ಕಲರ್ ಹೊಡೆಯೋದ್ರಿಂದ ಒಳಗೆ ಇರುವಂಥ ಲೈಟ್ ಹೊರಗೆ ರಿಫ್ಲೆಕ್ಟ್ ಆಗೋದಿಲ್ಲ. ಸೊ ಅದಕ್ಕಾಗಿ ಈ ರೀತಿ ನೀವು ಬ್ಲ್ಯಾಕ್ ಕಲರ್ನ ಮಾಡ್ಬೋದು. ಸೊ ಗೈಸ್, ಅದೇ ರೀತಿ ಇದರ ಸ್ಟ್ಯಾಂಡ್ನು ಕೂಡ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ನನ್ನ ಹತ್ರ ಒಂದು ರಿಂಗ್ ಲೈಟ್ ಇತ್ತು, ಆ ರಿಂಗ್ ಲೈಟ್ ಹಾಳಾಗೋಯ್ತು. ಸೊ ಅದಕ್ಕಾಗಿ ಆ ಲೈಟ್ ಹತ್ತಾ ಇದ್ದಿಲ್ಲ. ಅದರ ರಿಂಗ್ ಲೈಟ್ನ ನಾನು ಕಟ್ ಮಾಡಿ ತೆಗೆದು ಅದರ ಸ್ಟ್ಯಾಂಡಲ್ಲಿ ಇದನ್ನು ಸೆಟ್ ಮಾಡಿದ್ದೀನಿ. ನೀವು ನೋಡ್ಬೋದು ಯಾವ ರೀತಿ ಸೆಟ್ ಮಾಡಿದ್ದೀನಿ ಅಂತ. ಈ ರೀತಿ ಅದನ್ನು ಕಟ್ ಮಾಡಿ ವೆಲ್ಡಿಂಗ್ ಮಾಡಿಸಿ ಇದನ್ನು ಈ ರೀತಿ ಸೆಟ್ ಮಾಡಿದ್ದೀನಿ. ನೀವು ನೋಡ್ಬೋದು. ನೀವು ಕೂಡ ಈ ರೀತಿ ನಿಮ್ಮ ಕಡೆ ಒಂದು ಸ್ಟ್ಯಾಂಡ್ ಇದ್ದರೆ ಅದರಲ್ಲೇ ಮಾಡ್ಬೋದು. ಇಲ್ಲಾಂದರೆ ನೀವು ಲೋ ಕ್ವಾಲಿಟಿ ಇರುವಂಥ ಬ್ಯಾನರ್ ಪೈಪ್ ಏನು ಬರುತ್ತೆ ಆ ಪೈಪಲ್ಲೂ ಕೂಡ ಈ ರೀತಿ ನೀವು ಸ್ಟ್ಯಾಂಡ್ನ ರೆಡಿ ಮಾಡಿಸ್ಬೋದು. ಸೊ ಈ ರೀತಿ ನೀವು ಕಡಿಮೆ ಬಜೆಟಲ್ಲಿ ಕಡಿಮೆ ದುಡ್ಡಲ್ಲಿ ಈ ರೀತಿ ಒಂದು ಸಾಫ್ಟ್ ಲೈಟ್ನ ನೀವು ಮನೆಯಲ್ಲೇ ರೆಡಿ ಮಾಡ್ಬೋದು. ಈ ಬಕೆಟ್ ನನಗೆ 180 ರೂಪೀಸ್ಗೆ ಸಿಕ್ತು. ಅದೇ ರೀತಿ ನೀವು ಈ ವೈಟ್ ಅರ್ಬಿ ಏನು ನೋಡ್ತಾ ಇದ್ದೀರಾ ಇದು ನಾನು 1 ಮೀಟ್ರಿಗೆ 50 ರೂಪಾಯಿ ಕೊಟ್ಟಿದ್ದೆ. ಅದೇ ರೀತಿ ಒಳಗೆ ಇರುವಂಥ ಲೈಟ್ನ ನೀವು ಮನೆಯಲ್ಲಿರುವಂಥ ಖಾಲಿ ಇರುವಂಥ ಒಂದು ಲೈಟ್ನ ಯೂಸ್ ಮಾಡ್ಕೋಬೋದು. ಸೊ ಈ ರೀತಿ ನೀವು ಕಡಿಮೆ ದುಡ್ಡಲ್ಲಿ ಈ ರೀತಿ ಒಂದು ಸಾಫ್ಟ್ ಲೈಟ್ನ ರೆಡಿ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಈ ಚಾನಲ್ನಲ್ಲಿ ವೀಡಿಯೋಸ್ಗಳು ಅಪ್ಲೋಡ್ ಆಗ್ತಾ